ನಾನು ಶಿಸ್ತಲ್ಲಿ ಬದುಕಲಿಲ್ಲ. ಶಿಸ್ತನ್ನು ಬೋಧಿಸುವ ಹಕ್ಕು ನನಗಿಲ್ಲ. 75 ವರ್ಷ ಬದುಕಿದ್ದೇನೆ. ಅಪಾರವಾದ ಅನುಭವ ಇದೆ. ಅದನ್ನು ಹೇಳಬಹುದಾ? ಬದುಕದವನಿಗೆ ಬದುಕಿನ ಅನುಭವ ಏನಿರುತ್ತೆ? ಇದು ಬದುಕಲ್ಲ ಅಂತ ಗೊತ್ತಾಗಿರಬಹುದು, ಆದರೆ ಬದುಕು ಏನು ಅಂತ ಹೇಗೆ ಗೊತ್ತಾಗಿರುತ್ತೆ? ಯಾವುದು ಬದುಕಲ್ಲ ಅದನ್ನೇ ಹೇಳ್ತೀನಿ, ಕೇಳಿಸ್ಕೊ. ಬಳಕೆಯ ಮೇಲೆ ಹೆಂಗಸಿನ ಗುರುತು, ಅಸ್ತಿತ್ವ. ಪಟ್ಟಕ್ಕೆ ಕೂರಿಸಿದರೆ ಪಟ್ಟದ ರಾಣಿ, ಪಣಕ್ಕಿಟ್ಟು ಸೋತರೆ ಯಾರದ್ದೋ ಸ್ವತ್ತು ತೊತ್ತು. ಲೀಲಾವಿಗಿಟ್ಟರೆ ಸರಕು, ಕೊಂಡೋರ ದಾಸಿ. ಸೆರಗು ಹಾಸಿದರೆ ಜಾರೆ. ಗಂಡು ಪ್ರಪಂಚದಲ್ಲಿ ಹೆಣ್ಣಿನ ಅಸ್ತಿತ್ವ ಇಷ್ಟೇನೆ. ಮೀರಿದ್ದನ್ನ ನಾನು ಹುಡುಕ್ತಾ ಇದ್ದೀನಿ. ಸುರೇಶ ವಿಚ್ಛೇದನಕ್ಕೆ ಒಪ್ಪಿದ್ದಾನೆ, ಸಹಿ ಹಾಕಿದ್ದಾನೆ. ಅದು ಗೊತ್ತಾಯ್ತು, ಹೇಳ್ದ. ಸಚಿನ್ ನೀಡ್ ಸಮ್ ಟೈಮ್. ಅವನಿಗೆ ನಿರ್ಧಾರಕ್ಕೆ ಸ್ವಲ್ಪ ಸಮಯ ಬೇಕಂತೆ. ಸೊ ನನಗೆ ವಯಸ್ಸು 30 ದಾಟಿದೆ. ಐ ಮೀನ್ ಹರಿ. ಅಂದ್ರೆ ಐ ಡು ನಾಟ್ ವಾಂಟ್ ಟು ಸೇಲ್ ಲೈಕ್ ಎ ರಡರ್ಲೆಸ್ ಶಿಪ್. ಚುಕ್ಕಾಣಿ ಇಲ್ಲದ ಹಡಗಿನ ರೀತಿ ದಿಕ್ಕು ದೆಸೆ ಇಲ್ಲದೆ ನಾ ಬದುಕಲಾರೆ. ಸೊ ನನಗೆ ಮಗು ಬೇಕು. ಐ ಶಾಲ್ ಕ್ಯಾರಿ ಆನ್ ವಿತ್ ಸಚಿನ್. ನೋಡೋಣ ಮುಂದೆ. ಐ ಡೋಂಟ್ ನೋ. ಅವನು ಮದುವೆ ಆಗದೆ ಇದ್ರೆ ಡಸ್ ಇಟ್ ಮ್ಯಾಟರ್? ಆಯಿತು, ಮದುವೆ ಆಗಬಹುದು. ನಂತರ ಮಗು ಆದ ನಂತರ ಅವನು ವಿಚ್ಛೇದನ ತಗೊಂಡ್ರೆ ಆಯಿತು. ಇವತ್ತು ಮಗು ಆಗತ್ತೆ, ನಾಳೆನೋ ನಾಡಿದ್ದೋ ವರ್ಷಕ್ಕೋ ಅವನ ಆಯಸ್ ಮುಗಿದ್ರೆ ಮತ್ತೆ ನಾನು ಮಗು ಅಷ್ಟೇ. ಪೂರ್ತ ಪ್ರಪಂಚ ನಡೀತಿರೋದೇ ಸಿಂಗಲ್ ಪೇರೆಂಟಿಂಗ್ ಅಲ್ವಾ? ಸುರೇಶನ ತಂದೆ ಇದ್ದದ್ದು ನಾಮಕಾವಸ್ಥೆ, ಸಾಕಿದ್ದು ಅವನ ಅಮ್ಮನೇ. ಸಚಿನ್ಗೆ ಅವರಪ್ಪ ಯಾರು ಅಂತ ಗೊತ್ತೇ ಇಲ್ಲ, ಸಾಕಿದ್ದು ಅವರಮ್ಮನೇ. ಇನ್ನು ಇಲ್ಲಿ ನೀನೆಲ್ಲಿದ್ದೆ? ಸಾಕಿದ್ದು ಅಮ್ಮನೇ ಅಲ್ವಾ? ಅದ್ಭುತವಾದ ಬೇಜವಾಬ್ದಾರಿಯ ವ್ಯವಸ್ಥೆನ ಹುಟ್ಟಾಕಿದ್ದೀರಿ. ಮದುವೆ ಆಗಿ ಮಕ್ಕಳಾಗಿ ನಂತರ ಗಂಡು ಜವಾಬ್ದಾರಿಗಳಿಂದ ವಿಮುಖನಾದ್ರೆ ಹೆಣ್ಣು ಕೇವಲ ಮಕ್ಕಳನ್ನ ಮಾತ್ರ ಅಲ್ಲ, ಗಂಡನನ್ನೂ ಸಾಕ್ಬೇಕಾಗತ್ತೆ.
ಅಷ್ಟು ಸಾಲದು, ಅವನ ಚಟಗಳನ್ನ ಸಾಕಬೇಕು, ಅವನ ಅಹಂಕಾರಗಳನ್ನ ಸಾಕಬೇಕು. ಅವನ ಛಾಯೆ ಮಕ್ಕಳ ಮೇಲೆ ಬೀಳಬಾರ್ದು, ಅವನ ಚಾಳಿ ಮಕ್ಕಳು ಕಲಿಬಾರದು. ಒಂದು ಪೀಳಿಗೆ ಅಮ್ಮನ ಮಕ್ಕಳದ್ದೇ ಇರಲಿ. ಹೌ ಡಸ್ ದಿ ಸೊಸೈಟಿ ರಿಯಾಕ್ಟ್? ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತೆ? ಸಮಸ್ಯೆ ಆಗಲ್ವಾ? ಸಮಾಜ ಅಂದರೆ ಏನು? ನಾನು, ನೀವು, ರಮಾನಂದ, ಉಸ್ತುವಾರಿ, ಅದೇ ಅಲ್ವಾ? ನಿಮ್ಮಗಳನ್ನು ಪ್ರಶ್ನಿಸದ ಸಮಾಜ, ನಿಮ್ಮನ್ನು ಶಿಕ್ಷಿಸದ ಸಮಾಜ, ಅದಕ್ಕೆ ಕೇಳೋ ಹಕ್ಕೆಲ್ಲಿದೆ? ಅವಶ್ಯಕತೆ ಇರೋದು ಅಮ್ಮನ ಮಕ್ಕಳದ್ದೇ. ಸ್ವಂತಕ್ಕೆ ಅಸ್ತಿತ್ವ ಬೇಕು ಅನ್ನಿಸಿದ ದಿನ ಗಂಡು ಜವಾಬ್ದಾರಿಯಿಂದ ಬದುಕ್ತಾನೆ. ಅಲ್ಲದವನು ಹೋಗ್ಲಿ. ನಾನಿರುವವರೆಗೂ ಸಮಸ್ಯೆ ಇಲ್ಲ, ನನ್ನ ನಂತರ ನೀನಿದ್ದೆ ನಮಗೆ ಪ್ರಯೋಜನ ಇರ್ಲಿಲ್ವೇ? ಕಾಯ್ಬೇಕಿತ್ತಲ್ವಾ? ಎಲ್ಕಾದೆ? ನಾನು ಕೆಟ್ಟನಲ್ಲ. ಈ ಹೊಲಸು ವ್ಯವಸ್ಥೆ, ಕೊಳಕು ವಿದ್ಯಾಲಯಗಳು, ಕೆಟ್ಟ ಮನಸ್ಥಿತಿಯ ಪ್ರಾಧ್ಯಾಪಕರು, ಸೃಷ್ಟಿಯ ಜವಾಬ್ದಾರಿ ನಿನ್ನದೇ ಅಲ್ವಾ? ತಪ್ಪಾಗಿದೆ. ನನಗೆ ಭಯವಿದೆ, ಮದುವೆಯ ಭಯವಿದೆ, ಗಂಡುಗಳ ಭಯವಿದೆ. ಸುಖವನ್ನು ಅರಸೋ ಗಂಡು ಸಭ್ಯನಾಗಿ ಬರ್ತಾನೆ, ಸಂಯಮದಿಂದ ವರ್ತಿಸ್ತಾನೆ, ನನ್ನ ಸ್ವಾತಂತ್ರ್ಯ ಕಿತ್ಕೊಳ್ಳಲ್ಲ. ಮದುವೆ ಅಂತಿದ್ದ ಹಾಗೆ ಎಲ್ಲ ಹಕ್ಕಾಗತ್ತೆ. ಸುಖಕ್ಕೆ ನಾನು ಬೇಡಬೇಕು, ಅವನು ನನ್ನ ಊಳಿಗಕ್ಕೆ ಹಾಕಿ ಸುಖವನ್ನ ಹೊರಗೆ ಅರಿಸ್ತಾನೆ. ಎಲ್ಲರೂ ಹಾಗಿರೋಲ್ಲ. ಹಾಗಿಲ್ಲದವರಿಗೆ ನಾನು ಯಾಕೆ ಬೇಕಾಗ್ತೀನಿ? ನನ್ನ ಬದುಕು, ನನ್ನ ನಿರ್ಧಾರ. ನನಗೆ ಮಗ ಆದರೆ ಮೊದಲು ಮಾಡೋ ಕೆಲಸ ನಿನ್ನಿಂದ ದೂರ ಆಗೋದು. ಅವನಿಗೆ ನಿನ್ನ ಮೊಮ್ಮಗ ಅನ್ನೋ ಬ್ಯಾಗೇಜ್ ಬೇಡ. ನಿನ್ನ ಮೂಲಕ ನನಗೆ ಅಸ್ತಿತ್ವ. ಈ ಹಣ, ಆಸ್ತಿ, ಹುದ್ದೆ, ಅಧಿಕಾರ ಎಲ್ಲವೂ ಮರೆಯಾಗುತ್ತೆ. ಸಂತತಿಯ ಮೂಲಕವೇ ಪಿತೃಗಳ ಗುರುತು. ಬೇಡ, ತಪ್ಪಿಸಬೇಡ. You do not deserve one. 10 years down the line, nobody ever remembers that such a character existed. ನಿನ್ನಂತಹ ಒಂದು ಪ್ರಾಣಿ ಬದುಕಿತ್ತು ಅನ್ನುವ ನೆನಪು ಯಾರಿಗೂ ಇರಲ್ಲ. ಮಗನಿಗೆ ಹೇಳ್ತೀನಿ, ಅವನು ಕೇವಲ ನನ್ನ ಮಗ. ಮದುವೆ ನಿಶ್ಚಯವಾದಾಗ ನನ್ನದು ರಂಪ. ರಚ್ಚೆ ಹಿಡಿದು ಕೂತಿದ್ದೆ, ಈ ಮನುಷ್ಯನೊಟ್ಟಿಗೆ ಬೇಡ. ಓದಿಲ್ಲ, ಕೆಲಸ ಇಲ್ಲ, ಆದಾಯವಿಲ್ಲ, ಬದುಕೋಕೆ ಆಧಾರವೇ ಇಲ್ಲ. ಆ ವಿಷಯ ಹೀಗ್ಯಾಕೆ? ನನ್ನ ಜಾತಕದಲ್ಲಿ ಅದ್ಭುತವಾದ ಬದುಕಿತ್ತಂತೆ. ಕಾಲ್ಗುಣ ಒಳ್ಳೇದು ಅಂದರು. ಸೇರಿದ ಮನೆ ಉದ್ಧಾರವಾಗುತ್ತೆ, ಲಕ್ಷ್ಮಿ ಹರಿದು ಬರ್ತಾಳೆ, ಕೈಕಾಲು ಮುರ್ಕೊಂಡು ಬಿದ್ದಿರ್ತಾಳೆ. ಕಾಶಿ ಯಾತ್ರೆಗೆ ಅಂತ ನೀವು ಹೊರಟಾಗ ನನಗನ್ಸಿತ್ತು, ಈ ಮನುಷ್ಯ ಸೀದಾ ಕಾಶಿಗೆ ಹೋಗಬಾರ್ದಾ? ಎಲ್ಲಿ, ನಮ್ಮಲ್ಲಿ ಕಾಶಿಗೆ ಹೋದದ್ದು ಶಾಸ್ತ್ರಕ್ಕೆ ಮಾತ್ರ. ಮದುವೆ ಆದರೆ ಸಾಲದು, ಮಕ್ಕಳಾಗಬೇಕು. ಮೊದಲು ಸುರೇಶ, ಸಾಲದಕ್ಕೆ ವರ್ಷ. ನನಗೆ ಇಂಥದ್ದೇ ಬೇಕು ಅಂತ ಯಾವತ್ತಾದರೂ ಕೇಳಿದಿನ? ಇಲ್ಲ. ಇಂಥಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಯಾವತ್ತಾದರೂ ಅಂದಿದಿನ? ಇಲ್ಲ. ಮನೆಯಲ್ಲಿ ಯಾವತ್ತಾದರೂ ಒಂದಿನ ನೀವು ಊಟಕ್ಕೆ ಅಂತ ಬಂದಾಗ ಕೈ ಆಡಿಸಿದಿನ? ಇಲ್ಲ. ಹೋಗಲಿ, ನೀವು ಯಾವತ್ತಾದರೂ ನೀನು ನನ್ನ ಹೆಂಡತಿ
ಅಂತ ಪ್ರೀತಿಯಿಂದ ಏನಾದರೂ ತಂದ್ಕೊಟ್ಟಿದ್ದಿದೆಯಾ? ಇಲ್ಲವೇ? ನನ್ನ ಹತ್ರ ಏನಿತ್ತು? ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀನಿ. ಕರ್ತವ್ಯ ಅಂತ ಅಲ್ಲ, ಔದಾರ್ಯ ಅಂತ ಅಲ್ಲ, ಮನುಷ್ಯತ್ವ ಅಂತ ಅಲ್ಲ. ಇದೊಂದು ಮನೆ, ಅದಕ್ಕೊಂದು ಗುರುತು, ಆ ಗುರುತಿನ ಮೇಲೆ ನನಗೆ ಅಸ್ತಿತ್ವ. ಕೃತಜ್ಞತೆಯ ಚೈತನ್ಯವಿಲ್ಲ ಬಿಡಿ, ದೂರ ಹೊರಿಸಬಾರ್ದು. ಅಷ್ಟಾದ್ರೂ ಸೌಜನ್ಯ ಬೇಕಲ್ವಾ? ಅಷ್ಟನ್ನ ನಾನು ನಿಮ್ಮಿಂದ ಅಪೇಕ್ಷಿಸ್ತೀನಿ. ಸಾರಿ, ಅರುಂಧತಿ ಬಂದಿದ್ಲು, ನನ್ನನ್ನು ನೋಡಬೇಕು ಅನಿಸಿತ್ತಂತೆ. ನಿಮಗೂ ನೋಡಬೇಕು ಅಂತ ಅನ್ನಿಸಿರ್ಬೋದು, ಸಹಜ. ನನಗೆ ಹೇಳ್ಬೋದಿತ್ತಲ್ವಾ? ಬಂದ್ಲು, ಕೂತ್ಲು, ಏನೇನೋ ತಂದಿದ್ಲು, ಬೇಡ ಅಂದೆ. ನನಗೆ ಗೊತ್ತಾಗಬಾರ್ದು. ಏನೋ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ ಅಷ್ಟೇನಾ? ಅಷ್ಟೇ. ಹಣ ಕೊಟ್ಲು, ತಗೊಂಡ್ರಿ. ಅವಶ್ಯಕತೆಗೆ ಹೆಂಡತಿ, ಸಾಲದ್ದಕ್ಕೆ ಮಗಳ. ಈ ನಿಮ್ಮ ಹೆಂಡತಿಗೂ ಸಾಕಾಗ್ತಿಲ್ಲ, ಯಾರನ್ನು ಕೇಳಬೇಕು? ನೀವು ಅವಳೊಟ್ಟಿಗೆ ಹೋಗಿ ನೆಲೆಸೋದಾದ್ರೆ ಅಭ್ಯಂತರ ಇಲ್ಲ. ಇಲ್ಲಿ ಇರೋದಾದ್ರೆ ಅಧಿಕಾರ ನನ್ನದು. ಇಲ್ಲ, ನೀವು ಚುಕ್ಕಾಣಿ ಹಿಡಿತೀರಾ? ನಾನು ನೇಪಥ್ಯಕ್ಕೆ ಸರಿತೀನಿ. ನನ್ನ ಕಾಲವಾಯ್ತೆ. ನಿಮ್ಮ ಕಾಲ ಶುರು ಆಗ್ಲೇ ಇಲ್ಲ. ಮನೆ ಯಜಮಾನನ ಪಟ್ಟ ಕೊಟ್ಟೆ, ದಿಕ್ಕು ದೆಸೆ ಇಲ್ಲದೆ ತೇಲಿದ್ದಾಯ್ತು. ಈಗ ಯಜಮಾನ್ಕೆ ನಂದು. ಈ ಮನೆಗೂ ಬದುಕಿಗೂ ಒಂದು ದಿಕ್ಕು ಬೇಕು. ಸುರೇಶ ಇದ್ದಾನೆ, ರಂಗಧಾಮ ಸಹಕರಿಸ್ತಾನೆ, ಇಲ್ಲೊಂದು ಭದ್ರವಾದ ನೆಲೆ ಆಗುತ್ತೆ. ಗಾಳಿಲಿ ತೇಲೋ ಪುಕ್ಕದ ತರಹ ಬದುಕಿ ಸಾಕಾಗಿದೆ. ಸಹಕರಿಸೋದಾದ್ರೆ ಇಲ್ಲಿರಿ. ಈ ಪರಿಸ್ಥಿತಿಗೆ ಸಹಕರಿಸುವವರಿಗೆ ಮಾತ್ರ ಇಲ್ಲಿ ಪ್ರವೇಶ. ಹಗಲು ಅಮ್ಮನ ಮುಖಸ್ತುತಿ ಮಾಡ್ತಿದ್ರಿ, ಅವಳ ಸೆರಗು ಸೇರ್ಕೋತಿದ್ರಿ. ರಾತ್ರಿ ನನ್ನ ಮುಖಸ್ತುತಿ ಮಾಡಿ ನನ್ನ ಮಗಲಿಗೆ ಬರ್ತಿದ್ರಿ. ಹಗಲ ತಂಪೂ ಬೇಕು, ರಾತ್ರಿಯ ಬೆಚ್ಚಗಿನ ಭಾವವೂ ಬೇಕು. ಈಗ ಇದು ಶುರುವಾಗುತ್ತೆ. ಊಟ ವಸತಿಗೆ ನನ್ನ ಓಲೈಸ್ತೀರಿ, ಕಿರೀಟ ಪುಕ್ಕಕ್ಕೆ ಅವಳಿಗೆ ಪಟ್ಟ ಕೊಡ್ತೀರಿ. ಎರಡರಲ್ಲಿ ಒಂದು ಯಾವುದು ಬೇಕು? ಇದು ಅವಶ್ಯಕತೆ ಕಣೆ, ಇದು ಬೇಕು. ನಿಮ್ಮ ಅವಶ್ಯಕತೆಗಳಿಗೆ ನಾನು ಅನಿವಾರ್ಯ ಕೂಡ, ಅದು ನೆನಪಿರಲಿ. ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಕೇಳು. ಸ್ಪಷ್ಟ ಉತ್ತರ ಬೇಕು. ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ 25 ವರ್ಷ ಜೊತೆಲಿ ಕಳೆದಿದ್ದೀನಿ, ಅವಶ್ಯಕತೆಗಳನ್ನೆಲ್ಲ ಪೂರೈಸಿದ್ದೀನಿ. ಅಭಿಪ್ರಾಯ ಏನು ಅಂದರೆ ಪ್ರಶ್ನೆ ಕೇಳ್ತೀರಿ. ಅಂದರೆ ನಾನು ಬಿಡಿ, ನಿಮ್ಮ ಮೊದಲ ಹೆಂಡತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಅಣ್ಣ ತಂಗಿ, ಮಕ್ಕಳು, ಯಾರ ಬಗ್ಗೆನಾದರೂ ನಿಮಗೆ ಸ್ಪಷ್ಟ ಅಭಿಪ್ರಾಯ ಇದೆಯಾ? ಅದೇ ಅರುಂಧತಿ ಬಗ್ಗೆ ಕೇಳಿದ್ರೆ ತಕ್ಷಣ ಉತ್ತರ ಬರುತ್ತೆ. ಒಳ್ಳೆ ಹೆಂಗಸು, ಬುದ್ಧಿವಂತೆ, ಕಷ್ಟಕ್ಕಾಗ್ತಾಳೆ, ಪ್ರಾಮಾಣಿಕಳು. ಕಷ್ಟಕ್ಕೆ ಆಗ್ತಾಳೆ, ಅವಶ್ಯಕತೆಗೆ ಆಗ್ತಾಳ? ಭಗವಂತ ಏನಿದ್ರು ಮೋಕ್ಷಕ್ಕೆ ಮುಕ್ತಿಗೆ, ಬದುಕೋಕಲ್ಲ. ಬದುಕಿಗೇನಿದ್ರು ದೆವ್ವಗಳೇ. ಹಸಿವೆ ಆಗದಾಗೆ ವರ ತಗೊಂಡ್ರಂತೆ, ಪ್ರಯೋಜನ ಏನು? ಸುಖ ಇರೋದು ಸ್ವಾದದಲ್ಲಿ, ಪರಿಮಳದಲ್ಲಿ. ಬದುಕು ಕೊಟ್ಟವರ ನೆನಪಿರೋಲ್ಲ, ಬೆಚ್ಚಗಿಟ್ಟವರ ನೆನಪಿರುತ್ತೆ. ಸುಖಕ್ಕೆ ಸಾಧನ ಈ ದೇಹ, ಅದು ಕೊಟ್ಟ ತಾಯಿಯ ನೆನಪು ಕಮ್ಮಿ, ಸುಖ ಕೊಟ್ಟ ಹೆಂಡತಿಯ ನೆನಪು ಹೆಚ್ಚು.
ಬದುಕಿಗೆ ಬೆಳಕು ಮುಖ್ಯ. ಆಗೊಮ್ಮೆ ಈಗೊಮ್ಮೆ ಮೂಡಿ ಮರೆಯಾಗೋ ಕಾಮನ ಬಿಲ್ಲಲ್ಲ. ಸುರೇಶ ಅವಶ್ಯಕತೆ, ಅವನಿರ್ಲಿ. ಅರುಂಧತಿ ಅಲಂಕಾರ, ಸದ್ಯದ ಪರಿಸ್ಥಿತಿಯಲ್ಲಿ ಬೇಕಿಲ್ಲ. ಅವಳು ಬಂದಿದ್ಲು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಪ್ರಾಮಾಣಿಕರು, ಸಭ್ಯರು ಸುಳಿದಾಡಿದಲ್ಲಿ ಪರಿಮಳ ಇರುತ್ತೆ. ಇಲ್ಲಿ ಪರಿಮಳ ಇತ್ತು. ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನ ವಾಸನೆ ಬೇಗ ಹಿಡಿಯುತ್ತೆ. ಹಣ ಖರ್ಚು ಮಾಡ್ಕೊಳ್ಳಿ, ಮತ್ತೆ ಕೈ ಚಾಚಬೇಡಿ. ಕಳ್ಳನ ಹೆಂಡತಿ, ಸುಳ್ಳನ ಹೆಂಡತಿ, ಅಯೋಗ್ಯನ ಹೆಂಡತಿ, ಅಪ್ರಯೋಜಕ ಅಶಕ್ತನ ಹೆಂಡತಿ ಎಲ್ಲ ಸರಿ. ಬೇಡುವವನ ಹೆಂಡತಿ ಪಟ್ಟ ಬೇಡ. ಗಂಡಸಿಗೆ ಹೆಂಡತಿ. ಅದ್ಯಾರೋ ಮನಃಶಾಸ್ತ್ರಜ್ಞ ಹೇಳಿದ್ದು, ಬದುಕಿನಲ್ಲಿ ನಾವು ನಿರ್ಧಾರಗಳನ್ನು ತಗೊಳ್ಳೋದು ಮೆದುಳಿನ ಮೇಲಂತೆ, ಆದರೆ ಅತೀ ಮುಖ್ಯ ನಿರ್ಧಾರಗಳನ್ನು ತಗೊಳ್ಳೋದು ಹೃದಯದ ಸರಿ. ಅದರ ಉತ್ತರ ಬೇಕಲ್ಲ. ಅವನಿಗೆ ವ್ಯವಹಾರ ಬರಲ್ಲ, ಹಣಕಾಸು ಅಷ್ಟು ಅರ್ಥ ಆಗಲ್ಲ. ಮೊದಲಿಗೆ ಸಾಲದ ಪಟ್ಟಿ ಆಗಬೇಕು, ನಂತರ ಆಸ್ತಿ ಏನೇನಿದೆ ಅದರ ಪಟ್ಟಿ ಆಗಬೇಕು. ತಿಂಗಳಿಗೆ ಇಷ್ಟು ಅಂತ EMI ಹೋಗುತ್ತೆ, ಅದರ ಮೂಲ ದುಡಿದೇ ಎತ್ತಬೇಕು. ಅದು ಎಷ್ಟು ಅಂತ ಸ್ಪಷ್ಟವಾಗಿ ನನಗೆ ತಿಳಿಬೇಕು. ಅನುನಯದ ಮಾತಿಲ್ಲ, ವೃತ್ತಿ ಕಡೆ ಗಮನ ಇಲ್ಲ. ವಿವರ ಕೇಳಿದ್ರೆ ಉತ್ತರ ಬರಲ್ಲ. ವ್ಯವಹಾರ ಪ್ರಶ್ನಿಸಿದ್ರೆ ನಿನಗೇನು ಗೊತ್ತಾಗತ್ತೆ, ಹೆಂಗಸು ಅಂತಾನೆ. ಬದುಕಿಗೆ ಅವನು ಬೇಕು, ಸತ್ಯ. ನಾನು ಕೇವಲ ದುಡಿಮೆಗೆ ಅಂತಾದ್ರೆ ಅವನ ಅವಶ್ಯಕತೆನೇ ಇಲ್ಲ. ನನಗೆ ಅರ್ಥವಾದ ಹಾಗೆ ನೀನು ಅವನಿಗೆ ಆದಾಯದ ಮೂಲ. ಸಹಕರಿಸ್ತಿದ್ರೆ ಮುಳುಗತಾನಮ್ಮ. ಮಗ ತಾಯಿ ನನಗೆ. ಅಂಬುಜ ಬಹಳ ಕಷ್ಟಪಟ್ಟಿದ್ದಾಳೆ. ನಾನು ಸಹಕರಿಸದಿದ್ರೆ ತಕ್ಷಣ ಮುಳುಗ್ತಾನೆ. ಸಹಕರಿಸಿದ್ರೆ ಇನ್ನು 10 ವರ್ಷದಲ್ಲಿ ನನ್ನನ್ನು ಮುಳುಗ್ತಾನೆ. ಮಕ್ಕಳು ಅನಾಥರಾಗ್ತಾರೆ, ರಸ್ತೆಗೆ ಬರ್ತಾರೆ. ಗಂಡ ಮುಖ್ಯ, ಆದರೆ ಗಂಡನ ಮಕ್ಕಳ ಅಂದ್ರೆ ಹೆಣ್ಣಿಗೆ ಮಕ್ಕಳೇ ಮುಖ್ಯ ಅಲ್ವಾ? ಮುಂದೆ ಅವನು ತಿದ್ಕೋಬೇಕು. ವ್ಯವಹಾರದ ಲೆಕ್ಕ ಕೊಟ್ಟು ನಿರ್ಧಾರಗಳನ್ನ ನನಗೆ ಬಿಡಬೇಕು.